ನಾನು ಕದ್ದ ಕಥೆ 18. ಇದು ನನ್ನ ಮೇಲೆ ಬಹಳ ಪರಿಣಾಮ ಬೀರತಕ್ಕಂಥ ಒಂದು ಕತೆ. ಆಹಾ, ಇದು ನಮಗೆ ಶಾಲೆಯಲ್ಲಿತ್ತು, ಅಥವಾ ಕೇಳಿದ್ದು ಮರ್ತೋಗಿದ್ದ ವಿಷಯ. ಪ್ರಾಯಶಃ ಶಾಲೆ ಇತ್ತು ಗೊತ್ತಿಲ್ಲ, ನಮ್ಮ ಗುರುಗಳು ಹೇಳಿದ್ದೇನೋ ಗೊತ್ತಿಲ್ಲ. ತುಂಬ ವಿಶೇಷವಾಗಿರ್ತಕ್ಕಂಥ ಕತೆ ಆಗಿರೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೇರವಾಗಿ ಕತೆ ಬಂದುಬಿಡ್ತೀನಿ. ಭರತ ಬಾಹುಬಲಿ ಯಾರಿಗೂ ಗೊತ್ತಿಲ್ಲ. ಭರತ ಅಣ್ಣ, ಬಾಹುಬಲಿ ತಮ್ಮ. ಭರತ ತನಗೆ ಇಡೀ ಸಾಮ್ರಾಜ್ಯವನ್ನೇ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂದುಬಿಟ್ಟು ಆತ ದಿಗ್ವಿಜಯಕ್ಕೆ ಹೋಗ್ತಾನೆ. ಎಲ್ಲ ಕಡೆಯೂ ಸಹ ಗೆದ್ದುಕೊಂಡು ಬರ್ತಾನೆ. ತನ್ನ ನಗರವನ್ನು ಪ್ರವೇಶ ಮಾಡಬೇಕಾದ್ರೆ ಆ ದಿಗ್ವಿಜಯದ ಚಕ್ರ ಆ ನಗರವನ್ನು ಒಳಗೆ ಪ್ರವೇಶ ಮಾಡೋದಿಲ್ಲ. ಯಾಕೆ ಅಂತಂತಾಗ ಅವನು ತಲೆ ಕೆಡಿಸ್ಕೊತಾನೆ. ನಂತರ ಪುರೋಹಿತರುಗಳನ್ನೆಲ್ಲ ಕರೆದುಬಿಟ್ಟು ಕೇಳ್ತಾನೆ, ಯಾಕೆ ಹೀಗಾಗ್ತಿದೆ ಅಂತಂತ. ಆವಾಗ ಪುರೋಹಿತರು ಎಲ್ಲ ಸೇರಿ ಹೇಳ್ತಾರೆ, ಇಲ್ಲ, ನಿನ್ನ ತಮ್ಮ ಬಾಹುಬಲಿ ಅವನನ್ನು ನೀನು ಗೆದ್ದಿಲ್ಲ, ಹಾಗಾಗಿ ಆಗೋದು ಒಳಗೆ ಬರೋದಕ್ಕೆ ಒಪ್ತಾ ಇಲ್ಲ. ನನ್ನ ತಮ್ಮ ಏನು ಅವನು ರಾಜ್ಯ ಅವನೇ ಬಿಟ್ಕೊಳ್ತಾನೆ, ಅವನಿಗೆ ಹೇಳಿ ಕಳಿಸಿದ್ರೆ ಆಯಿತು ಬಿಡ್ರಿ ಅಂತಂತ. ಆವಾಗ ಆ ಬಾಹುಬಲಿ ಹತ್ರವ ಕಳಿಸ್ಕೊಡ್ತಾರೆ. ಭರತ ತನ್ನ ಅಧಿಕಾರಿಗಳನ್ನು ಕಳಿಸ್ಕೊಡ್ತಾನೆ. ಬಾಹುಬಲಿ, ಅಯ್ಯೋ ಅಣ್ಣ ಹೇಳಿದನ, ಸರಿ ಅಷ್ಟು ಸಾಮ್ರಾಜ್ಯ ಅವನದೆಯಾ, ಅವನು ನನಗೆ ತಂದೆ ಇದ್ದಾಗೆ, ಎಲ್ಲ ಅಣ್ಣಂದೇ, ಹೋಗಿ ನಾನು ಅವನ ಮೇಲೆ ಯುದ್ಧನೂ ಮಾಡಲ್ಲ, ಎಂಥದ್ದು ಬೇಡ, ನಮ್ಮ ಅಣ್ಣ ನನಗೆ ತಂದೆ ಇದ್ದಾಗೆ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಭರತನ ಹತ್ರ ಬಂದ್ಬಿಟ್ಟು ಆ ದೂತರು ಹೇಳ್ತಾರೆ, ಹಿಂಗೆ ಹೇಳ್ದ ಬಾಹುಬಲಿ ಅಂತವ. ಆವಾಗ ನಾನು ಹೇಳಿಲ್ವಾ ನಮ್ಮ ತಮ್ಮ ಬಾಹುಬಲಿ ಮಾಡ್ತಾನೆ ಅಂತ. ಆವಾಗ ಮತ್ತೆ ಆ ಚಕ್ರನ ನೋಡ್ತಾರೆ. ಆ ಚಕ್ರ ಮತ್ತೆ ನಗರ ಪ್ರವೇಶ ಮಾಡೋದಿಲ್ಲ. ಮತ್ತೆ ಇವನು ಯಾಕೆ ಹೀಗೆ ಅಂತಂತವ ಭರತ ಕೇಳ್ತಾನೆ. ಎಲ್ಲರತ್ತು ಪುರೋಹಿತರನ್ನ ಕರೆಸ್ಬಿಟ್ಟು ಆ ಪುರೋಹಿತರು ಹೇಳ್ತಾರೆ, ಮತ್ತೆಲ್ಲ ಆಗೋರು ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು, ಇಲ್ಲ, ಅದು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಬಾರ್ದು ಅಂತವ ಹೇಳುತ್ತೆ ಮಹಾರಾಜರೇ, ಹಾಗಾಗಿ ನೀವು ಅವ್ರ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅಂತವ ಶಾಸ್ತ್ರದಲ್ಲಿ ಹೇಳುತ್ತೆ, ಹಂಗಾಗಿ ನೀವು ಬಾಹುಬಲಿ ಮೇಲೆ ಯುದ್ಧ ಮಾಡಿ ಗೆದ್ದರೆ ಮಾತ್ರ ಆಗೋದು ಆ ಚಕ್ರ ನಗರ ಪ್ರವೇಶ ಮಾಡುತ್ತೆ ಅಂತ. ಹೌದಾ, ಹಾಗಾದರೆ ಬಾಹುಬಲಿಗೆ ಹೇಳಿ ಕಳಿಸ್ಬಿಡ್ರಿ ಯುದ್ಧಕ್ಕೆ. ಆವಾಗ ಬಾಹುಬಲಿ ಹತ್ರ ಇವರು ಹೋಗ್ತಾರೆ, ದೂತರುಗಳು ಹೋಗ್ಬಿಟ್ಟು, ಹಿಂಗೆ ನಿಮ್ಮ ಅಣ್ಣ ಭರತ ಹೇಳಿದ್ದಾರೆ, ಅವರು ಯುದ್ಧಕ್ಕೋಸ್ಕರ ನಿಮ್ಮ ಮೇಲೆ ಬರ್ತಾ ಇದ್ದಾರೆ, ಹಿಂಗೆ ಮಾಡಲೇಬೇಕಂತೆ ಅಂತಂದಾಗ, ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ, ಹೇಳ್ಬಿಡಿ ನಮ್ಮ ಅಣ್ಣಂಗೆ, ಅಣ್ಣ ಅಂದರೆ ನನಗೆ ತಂದೆ ಸಮಾನ, ಅವನ ಮೇಲೆ ಮಾಡಿದ್ರೆ. ಇಲ್ಲ, ಯುದ್ಧವನ್ನು ಗೆಲ್ಲಲೇಬೇಕಂತೆ, ಗೆಲ್ಲಿಲ್ಲ ಅಂತಂತಂದರೆ ಅವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಆಮೇಲೆ ನೀವು ಸಹ ಇದು ಅಂತ ತೋರಿಸ್ಬೇಕು, ಅವರು ಸಹ ಮಹಾರಾಜರಂತ ತೋರಿಸ್ಬೇಕಿದೆಯಲ್ಲ, ಅದಕ್ಕೋಸ್ಕರ ಅಂತ. ಬಾಹುಬಲಿಗೆ ಬಹಳ ಬೇಜಾರಾಗುತ್ತೆ. ಆಯಿತು ಅಂತಂತ ಹೇಳ್ತಾರೆ. ಇಬ್ಬರು ಸಹ ಭೇಟಿ ಆಗ್ತಾರೆ. ಆವಾಗ ಬಾಹುಬಲಿ ಹೇಳ್ತಾನೆ, ನಮ್ಮಿಬ್ಬರು ಸಾಮ್ರಾಜ್ಯ ಯುದ್ಧಕ್ಕೋಸ್ಕರ ಇಷ್ಟೊಂದು ಜನ ಸಾಯೋದು ಬೇಡ ಅಣ್ಣ, ಒಂದು ಕೆಲಸ ಮಾಡಿಬಿಡು, ನಾವಿಬ್ಬರೇ ಯುದ್ಧ ಮಾಡೋಣ ಅಂತಂತ ಹೇಳಿ ವಿವಿಧ ಯುದ್ಧಗಳನ್ನು ಮಾಡ್ತಾರೆ. ಕೊನೆಗೆ ಮಲ್ಲ ಯುದ್ಧದಲ್ಲಿ ಇಬ್ಬರು ಸಹ ಜಟ್ಟಿಗಳು ನಿಂತ್ಕೊತಾರೆ. ಪ್ರತಿಯೊಂದರದಲ್ಲೂ ಸಹ ಬಾಹುಬಲಿ ಗೆಲಿತಾನೆ ಬರ್ತಾನೆ. ಮಲ್ಲ ಯುದ್ಧ ಇಬ್ಬರು ಸಹ ಬಹಳ ಘೋರವಾಗಿ ನಡೀತಾ ಶುರುವಾಗುತ್ತೆ. ಆವಾಗ ಅವನು ಆ ಮಲ್ಲ ಯುದ್ಧ ಆರಂಭ ಆಗಬೇಕಾದ್ರೆ ಬಾಹುಬಲಿ ಒಂದು ಮಾಡ್ತಾನೆ, ಅವರ ಅಣ್ಣ ತಂದೆ ಸಮಾನ ಅಲ್ವಾ, ಎಷ್ಟೇ ಆದರೂ ಅವನಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಶುರು ಮಾಡ್ಕೊತಾನೆ ತನ್ನ ಯುದ್ಧವನ್ನು. ಆವಾಗ ಇಬ್ಬರಿಗೂ ಭಾಳ ಘೋರವಾಗಿ ಯುದ್ಧ ನಡೆಯುತ್ತೆ. ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕೊನೆಗೆ ಬಾಹುಬಲಿ ತನ್ನ ಅಣ್ಣನನ್ನು ಮೇಲಕ್ಕೆ ಎತ್ತಿ, ಎರಡು ಕೈಯಿಂದಲೂ ಮೇಲಕ್ಕೆ ಎತ್ತಿಬಿಡ್ತಾನೆ. ಎತ್ತಿ ನೆಲಕ್ಕೆ ರಾಪ್ಪನಾಗಿ ಹೊಡಿಬೇಕು. ನೀನು
ಅದನ್ನು ಎಲ್ಲರೂ ಹೌದು ಹೊಡೆದಾಕ್ತಾನೀಗ ಅಂತಂತ ಗೆಸ್ ಮಾಡಿರ್ತಾರೆ. ಆದರೆ ಹಾಗಾಗಲ್ಲ. ಅವನು ಮೇಲಕ್ಕೆ ಎತ್ಬಿಟ್ಟು ಒಂದು ಸತಿ ಕಣ್ಣಲ್ಲಿ ನೀರು ಬರುತ್ತಾನಿಗೆ. ಅಷ್ಟೇ ನಿಧಾನವಾಗಿ ಅವ್ರ ಅಣ್ಣನ ಇಳಿಸ್ತಾನೆ. ನಿಧಾನವಾಗಿ ಇಳಿಸ್ಬಿಟ್ಟು ಅಣ್ಣನ ಕಾಲಿಗೆ ಬಿದ್ದುಬಿಟ್ಟು ಎಲ್ಲ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ. ಭರತನಿಗೆ ಬಹಳ ಬೇಸರ ಆಗೋಗುತ್ತೆ. ಅವನು ಸಹ ಕಣ್ಣೀರಾಗ್ತಾನೆ. ಇಂಥ ಅಣ್ಣ ತಮ್ಮ ಯುದ್ಧ ಮಾಡೋದು ಬೇಕಿತ್ತ ಅಂತಂತ ಭರತನೂ ಸಹ ಅವನನ್ನು ಕರೆದುಕೊಂಡು ಬರೋದಕ್ಕೆ ಹೋಗ್ತಾನೆ. ಆದರೆ ಅವನು ಆಲ್ರೆಡಿ ಹೊರಟು ಹೋಗ್ಬಿಡ್ತಾನೆ. ಅವನು ಆವಾಗ ಬಾಹುಬಲಿ ಹೋಗಾದ್ಮೇಲೆ ಭರತ ಬರ್ತಾನೆ. ಅವನಿಗೆ ಯಾವ ಸಾಮ್ರಾಜ್ಯನೇ ಬೇಕು, ಯಾವುದು ಬೇಕು ಅನ್ಸಲ್ಲ. ಆಹಾ, ನನ್ನ ತಮ್ಮ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದ ಅಂತಂತ. ಅಂದರೆ ಬಾಹುಬಲಿ ಎಲ್ಲವನ್ನೂ ಸಹ ತ್ಯಾಗ ಮಾಡಿ ಹೊರಟೋಗ್ಬಿಡ್ತಾನೆ. ಭರತ ನನ್ನ ತಮ್ಮ ಬಾಹುಬಲಿ ಏನೆಲ್ಲ ಮಾಡ್ದ ಅಂತ ನೆನೆಸ್ಕೊಂಡು ಅವನು ಸಹ ಅಷ್ಟೇ ಪರಿಣಾಮಕಾರಿಯಾಗಿ ತನ್ನ ಪರಿವರ್ತನೆಯನ್ನು ಮಾಡ್ಕೊತಾನೆ. ಅಂದರೆ ಹಿಂದೆ ಈ ಅಣ್ಣ ತಮ್ಮ ಇರತಕ್ಕಂಥ ರೀತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಸಾಮ್ರಾಜ್ಯದ್ದು ಯಾವ ರೀತಿ ಇತ್ತು ಅಣ್ಣ ತಮ್ಮಗಳಲ್ಲಿ, ಆನಂತರ ಭಾವನೆಗಳು ಯಾವ ರೀತಿ ಇದ್ದವು ಅನ್ನೋದು ಸಹ ಈ ಒಂದು ಕತೆ ತೋರಿಸುತ್ತೆ. ಅಂದರೆ ಬಾಹುಬಲಿ ತನ್ನ ಅಣ್ಣನನ್ನು ಒಂದೇ ಹೊಡೆತಕ್ಕೆ ಸಾಯಿಸ್ಬೋದಿತ್ತು, ಆದರೆ ಆ ರೀತಿ ಮಾಡಲ್ಲ. ಅವನಿಗೆ ಅದ್ರ ಬಗ್ಗೆ ವ್ಯಾಮೋಹನೇ ಇರಲ್ಲ. ಅಷ್ಟನ್ನು ಬಿಟ್ಟು ಹೊರಟೋಗ್ಬಿಡ್ತಾನೆ. ನಿಜಕ್ಕೂ ಈ ಒಂದು ಕತೆ ನನಗೆ ಭಾಳ ಹಿಡಿಸಿದ್ದಂಥ ಒಂದು ಕತೆಗಳಲ್ಲಿ ಒಂದು. ಏಕೆಂದರೆ ಎಲ್ಲವನ್ನೂ ಬಿಟ್ಟು ಹೊರಟೋಗ್ಬಿಡ್ತಾನೆ ಬಾಹುಬಲಿ. ಇವತ್ತು ಸಹ ನೀವು ಶ್ರವಣಬೆಳಗೊಳದಲ್ಲಿ ಅದನ್ನು ನೀವು ನೋಡ್ಬೋದು. ಧನ್ಯವಾದಗಳು. ಕತೆ ಇಷ್ಟ ಆದರೆ ಚಾನಲಿಗೆ ಚಂದಾದಾರರಾಗ್ರಿ.